ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಥರ್ಡ್ ಸೆಮಿಸ್ಟರ್ EDP ಸಬ್ಜೆಕ್ಟ್ನ 2026 ಕ್ವಶನ್ ಪೇಪರ್ನಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇದು, ಉದ್ಯಮಶೀಲ ಎಂದರೆ ಯಾರು? ಹೂ ಈಸ್ ಆಂಟ್ರಪ್ರಿನಿಯರ್? ಉದ್ಯಮಶೀಲತೆ ಎಂದರೇನು? ವಾಟ್ ಈಸ್ ಅಥವಾ ಡಿಫೈನ್ ಆಂಟ್ರಪ್ರಿನರ್ಶಿಪ್? ಸೃಜನಾತ್ಮಕತೆ ಎಂದರೇನು? ವಾಟ್ ಈಸ್ ಕ್ರಿಯೇಟಿವಿಟಿ? ಪ್ರಾರಂಭಿಕ ಉದ್ದಿಮೆ ಎಂದರೇನು? ವಾಟ್ ಈಸ್ ಅ ಸ್ಟಾರ್ಟ್ಅಪ್? ಫ್ರಾಂಚೈಸಿಂಗ್ ಎಂದರೇನು? ವಾಟ್ ಈಸ್ ಫ್ರಾಂಚೈಸಿಂಗ್? ದೇವದೂತ ಹೂಡಿಕೆದಾರ ಎಂದರೆ ಯಾರು? ಹೂ ಈಸ್ ಏಂಜಲ್ ಇನ್ವೆಸ್ಟರ್? ಯೂನಿಕಾರ್ನ್ ಎಂದರೇನು? ವಾಟ್ ಈಸ್ ಯೂನಿಕಾರ್ನ್? ಉದ್ಯಮಶೀಲತೆ ಹಣಕಾಸು ಎಂದರೇನು? ವಾಟ್ ಈಸ್ ಆಂಟ್ರಪ್ರಿನಿಯರಲ್ ಫೈನಾನ್ಸ್? ಹಣಕಾಸಿನ ಯೋಜನೆ ಎಂದರೇನು? ವಾಟ್ ಈಸ್ ಫೈನಾನ್ಷಿಯಲ್ ಪ್ಲಾನ್? ಬೀಜಧನ ಹಣಕಾಸು ಎಂದರೇನು? ವಾಟ್ ಈಸ್ ಅ ಸೀಡ್ ಫೈನಾನ್ಸ್? ಉದ್ಯಮಶೀಲತೆ 2 ಉದ್ದೇಶ ತಿಳಿಸಿ. ಸ್ಟೇಟ್ 2 ಆಬ್ಜೆಕ್ಟಿವ್ಸ್ ಆಫ್ EDP. ನಾವೀನ್ಯತೆ ಎಂದರೇನು? ವಾಟ್ ಈಸ್ ಇನೋವೇಷನ್? ವಾಣಿಜ್ಯೋದ್ಯಮ ಹಣಕಾಸು ಮೂಲಗಳನ್ನು ತಿಳಿಸಿ. ಸ್ಟೇಟ್ ಸೋರ್ಸಸ್ ಆಫ್ ಆಂಟ್ರಪ್ರಿನಿಯರಲ್ ಫೈನಾನ್ಸ್. ಸಾಹಸೋದ್ಯಮ ಬಂಡವಾಳ ಎಂದರೇನು? ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್? ಎಕ್ಸ್ಪ್ಯಾಂಡ್, MSME, NAYE, ಮುದ್ರಾ, PMRY, ಸಿಡಾಕ್, ಸಿಡ್ಬಿ. ಸೊ ಇಷ್ಟು ಪ್ರಶ್ನೆಯಲ್ಲಿ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಇನ್ನು 5 ಮತ್ತು 15 ಮಾರ್ಕ್ಸ್ಗೆ ಮೊದಲನೇ ಪ್ರಶ್ನೆ, ಯಶಸ್ವಿ ಉದ್ಯಮಶೀಲನ ಗುಣಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಆಂಟ್ರಪ್ರಿನಿಯರ್. ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಶೀಲರ ಪಾತ್ರ ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಆಂಟ್ರಪ್ರಿನಿಯರ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದ ಸಮಸ್ಯೆ ಮತ್ತು ತೊಂದರೆ ಹಾಗೂ ಅದರ ಪರಿಹಾರ ತಂತ್ರಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ ಆಫ್ EDP. ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ DIC, ಸಿಡ್ಬಿ, ಸಿಡಾಕ್ನ ಕಾರ್ಯ ಮತ್ತು ಉದ್ದೇಶ ತಿಳಿಸಿ. ಸೊ ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸಿಡ್ಬಿ, ಸಿಡಾಕ್, DIC. ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮದ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ EDP. ಉದ್ಯಮಶೀಲತೆ 2 ಸಿದ್ಧಾಂತಗಳನ್ನು ವಿವರಿಸಿರಿ. ಮಾಸ್ಲೋ ಮತ್ತು ಮೆಕ್ಲಾರ್ನ ಸಿದ್ಧಾಂತಗಳನ್ನು ವಿವರಿಸಬೇಕಾಗುತ್ತೆ ನೀವು. ಪ್ರಾರಂಭಿಕ ಉದ್ದಿಮೆ ಮಹತ್ವ ಮತ್ತು ತತ್ವ ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಸ್ಟಾರ್ಟ್ಅಪ್ ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಉದ್ಯಮಶೀಲತೆ ಹಣಕಾಸಿನ ಮೂಲಗಳನ್ನು ವಿವರಿಸಿರಿ. ವಾಟ್ ಆರ್ ದಿ ಸೋರ್ಸ್ ಆಫ್ ಫೈನಾನ್ಸ್ ಟು ಎಂಟರ್ಪ್ರಿನರ್ಶಿಪ್. ಉದ್ಯಮಶೀಲತೆ ಅಭಿವೃದ್ಧಿಯ ಮಹತ್ವ ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ EDP. ಉದ್ಯಮಶೀಲ ಮತ್ತು ಉದ್ಯಮಶೀಲತೆ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಫರೆನ್ಸ್ ಬಿಟ್ವೀನ್ ಆಂಟ್ರಪ್ರಿನಿಯರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಉದ್ಯಮಶೀಲ ಮತ್ತು ಸಾಂಸ್ಥಿಕ ಉದ್ಯಮಶೀಲ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಫರೆನ್ಶಿಯೇಟ್ ಬಿಟ್ವೀನ್ ಎಂಟರ್ಪ್ರಿನಿಯರ್ ಆ್ಯಂಡ್ ಇಂಟ್ರಾಪ್ರಿನಿಯರ್. So these are the important questions for your 2026 exams. Out of these questions only you will get the questions. Thank you. In next video we will meet with next subject.